subscribe our channel, press the bell icon and watch our latest videos. ಮೊದಲು ಬಾಣಲೆಗೆ 2 ದೊಡ್ಡ ಲೋಟದಷ್ಟು ಇದಕ್ಕೀಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಬೇಕು. ನೀರು ಈ ಥರ ಕುದಿಯುವಾಗ 1 ಲೋಟ ನೀರಿಗೆ 1 ಬೌಲು ಅಕ್ಕಿ ಹಿಟ್ಟು ಹಾಕೋಬೇಕು. ನಾನು 2 ಲೋಟ ತೊಗೊಂಡಿದ್ದೀನಿ, ಸೊ 2 ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 7 ರಿಂದ 8 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. 8 ನಿಮಿಷ ಇದಕ್ಕೆ ಬೆಂದಿದೆ. ಈಗ ಇದನ್ನು ಗಂಟಿಲ್ದಿರೋ ಒಳಗೆ ತಿರುಗಿಸ್ಕೋಬೇಕು. ಈಗ ಇದನ್ನು ಫುಲ್ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋದು 2 ರಿಂದ 3, 2 ಮೀಡಿಯಮ್ ಸೈಜಿಂದು ಈರುಳ್ಳಿ, 2 ರಿಂದ 3 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಹಿಟ್ಟಿವಾಗ ತಣ್ಣಗಾಗಿದೆ, ಇದನ್ನು ಅರ್ಧಂಬರ್ಧ ನಾದ್ಕೋಬೇಕು. ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾದ್ಕೋಬೇಕು. ಈ ಥರ ನಾದ್ಕೊಂಡ್ಬಿಟ್ಟು ಎಲ್ಲ ಒಂದುಗೂಡಿಸ್ಕೋಬೇಕು. ಈ ಸೈಜ್ ಉಂಡೆ ಮಾಡ್ಕೋಬೇಕು. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೋಬೇಕು. ಇದನ್ನು ಇಟ್ಕೊಂಡು ನಿಧಾನಕ್ಕೆ ತಟ್ಕೋಬೇಕು. ಈ ಸೈಜ್ನಲ್ಲಿ ಈ ಥರ ತಟ್ಕೋಬೇಕು. ಕಾದಿರೋ ಹಂಚಿಗೆ 2 ಸ್ಪೂನಷ್ಟು ಎಣ್ಣೆ, ಇಟ್ಕೊಂಡಿರೋ ರೊಟ್ಟಿನ ಈಗ ಹಂಚು ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಮೇಲೆ 1 ಸ್ಪೂನಷ್ಟು ಎಣ್ಣೆ,